ಕಲಬುರಗಿ ಜಿಲ್ಲೆಯ ರೈತರಿಗೆ 300 ಕೋಟಿ ರೂಪಾಯಿ ಬೆಳೆ ಕಟಾವು ವಿಮೆ ಹಣ ಬರಬೇಕಾಗಿದೆ. ಆದರೆ ಅದು ಇನ್ನೂವರೆಗೂ ಕೂಡ ಬಂದಿಲ್ಲ. ತಕ್ಷಣವೇ ಬಾಕಿ ಇರುವ ಹಣ ಬಿಡುಗಡೆ ಮಾಡಲು ಆಗ್ರಹಿಸಿ ರೈತ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಲಾಯಿತು. ಇದಾಗಿತ್ತು ಇವತ್ತಿನ RJ32 ಕನ್ನಡ ನ್ಯೂಸ್. ನೈಜರಿಕರ ಸುದ್ದಿಗಳು ನೋಡ್ತಾ ಇರಿ RJ32 ಕನ್ನಡ ಟಿವಿ. ನಮಸ್ಕಾರ. ರೈತರು ಅತಿವೃಷ್ಟಿಗೆ ತುತ್ತಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಮತ್ತು ರೈತರು ಬೆಳೆದ ತೊಗರಿ ಬೆಂಬಲ ಬೆಲೆ ಇಲ್ಲದೆ ರೇಟ್ ಮಾರುಕಟ್ಟೆಯಲ್ಲಿ ಬೆಲೆ ನೆಲಕಚ್ಚಿದೆ. ಬೆಂಬಲ ಬೆಲೆ ಇಲ್ಲದೆ ರೈತರಿಗೆ ಕಂಗಾಲಾಗುವಂತೆ ಮಾಡಿದ ತೊಗರಿ ಬೆಳೆಗಾರರ ಗತಿ ಅಧೋಗತಿಯಾಗಿದೆ. ಮುಂಗಾರು ಬಿತ್ತನೆ ಪ್ರಾರಂಭ ಹಂತದಲ್ಲಿ ರೈತರು ತಯಾರಿ ಮಾಡುತ್ತಿರುವ ಸಂದರ್ಭದಲ್ಲಿ ರೈತರ ಸಂಕಷ್ಟದಲ್ಲಿದ್ದಾರೆ. ರೈತರ ಹತ್ತಿರ ಯಾವುದೇ ಹಣ ಇರಲಾರದ ಕಾರಣ ರೈತರು ಮುಂಗಾರು ಬಿತ್ತನೆ ತಯಾರಿಸಲು ಬೀಜ ರಸಗೊಬ್ಬರಕ್ಕಾಗಿ ಸಾಲ ಮಾಡಿ ದಿನಾಲು ಪಾಳಿ ನಿಂತರೂ ಸಹ ರಸಗೊಬ್ಬರ ದೊರಕುತ್ತಿಲ್ಲ ಎಂದು ಶರಣಪ್ಪ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಖರೀದಿಗಾಗಿ ಆಸರೆ ಆಗುವ 300 ಕೋಟಿ ರೂಪಾಯಿ ಬಿಡುಗಡೆ ಮಾಡಲೇಬೇಕು. ಬೀಜ ರಸಗೊಬ್ಬರ ಖರೀದಿಗಾಗಿ 300 ಕೋಟಿ ರೂಪಾಯಿ ಬಿಡುಗಡೆ ಮಾಡಲೇಬೇಕು. ಸರ್ಕಾರಕ್ಕೆ ಕಂಪನಿಗೆ ಖಾಸಗೀಕರಣ ಮಾಡಿ ಪಂಪ್ಸೆಟ್ ರೈತರ ಬದುಕು ಸತ್ಯಾನಾಶ ಮಾಡಲು ಹೊರಟಿರುವ ಸರ್ಕಾರಕ್ಕೆ ಪವರ್ ಕಂಪನಿಗೆ ವಿದ್ಯುತ್ ಕೊಡುವುದು ಬೇಡ. ಕಲಬುರಗಿ ಜಿಲ್ಲೆ ತೊಗರಿಯ ನಾಡಿಗೆ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಇನ್ನು ನಾಡ್ದು ಆಗ ಬರ್ತಾ ಇದ್ದಾರೆ. ಇಲ್ಲಿಗೆ ಅವ್ರು ಬರೋದಕ್ಕಿಂತ ಮುಂಚಿತವಾಗಿ ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿನಲ್ಲಿ ರೈತರು ಮುಂಗಾನೆ ಬೆಂಬಲ ಬೆಲೆ ಸಿಗಲಾರದೆ ತೊಗರಿ ಬೆಳೆಗಾರರು ಕಂಗಾಲಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಬೀಜ ಖರೀದಿಗಾಗಿ ರೈತರ ಆಸರೆಗಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕಲಬುರಗಿ ಜಿಲ್ಲೆಯ ರೈತರ ಇವತ್ತು ಬೆಳೆ ಕಟಾವು ಬಾಕಿ ಹಣ 300 ಕೋಟಿ ರೂಪಾಯಿ ಬಾಕಿ ಹಣ ಅಂದಾಜನ್ನ ಬಿಡುಗಡೆ ಮಾಡಬೇಕು. ಅಂದಾಜು 2 ಲಕ್ಷ ಇವತ್ತು ಬೆಳೆ ಕಟಾವು ಹಣ ಬಾಕಿ ಹಣ ಪೆಂಡಿಂಗ್ ಇಟ್ಟುಕೊಂಡಿದ್ರೆ ರದ್ದು ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಇವತ್ತು ಪ್ರತಿಭಟನೆ ನಡೆಸೋದ್ರ ಮೂಲಕ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದನ್ನು ಒತ್ತಾಯನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ನಾವು ಹೇಳಕ್ಕೆ ಬಯಸ್ತೀವಿ, ಕಲಬುರಗಿ ಜಿಲ್ಲೆಯ ತೊಗರಿಯ ನಾಡಿಗೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳು ಮೊದಲನೇದಾಗಿ 300 ಕೋಟಿ ರೂಪಾಯಿ ವೆಂಕಟ ಬೇನ್ ರೈತರಿದ್ದೀವಿ ರೀ. ರೈತರು ಎಲ್ಲ ಸರ್ಕಾರದವರು ರೈತರಿಗೆ ಹೇಳ್ತಾರೆ, ಭಾಳ ಬೆನ್ನೆಲು ಅಂತಾರೆ. ರೈತನ ಬೆನ್ನೆಲು ಒಂದು ಉಳಿದಿಲ್ಲ, ಪೂರ ನುಗ್ಗಾಗಿ ಹೋಗ್ಯಾವ. ರೈತಿಗೆ ಬೆಳೆದಿದ್ದ ಹಗಲು ರಾತ್ರಿ ಮಣ್ಣಾಗ ಮಳೆಯಾಗ ದುಡ್ದು ಬೆಳೆ ಬೆಂಬಲ ಬೆಲೆನೂ ಸಿಗಲ್ದು. ಆ ಇನ್ಸೂರೆನ್ಸ್ ಕಟ್ಟಿ ದುಡ್ಡೂ ಇಲ್ಲ. ಇದು ಕೇಳೋರು ಯಾರು? ಎಲ್ಲ ಫುಜುಲ್ ಆ ಭಾಗ್ಯ ಈ ಭಾಗ್ಯ ಅಂತ ಕೊಡೋದಕ್ಕಿಂತ ರೈತರೇನು ದನಕ್ಕೆ ಹುಟ್ಟ್ಯಾರೇನು? ರೈತರು ಅನ್ನ ನಿಮ್ಮಪ್ಪಲೆ ಮನುಷ್ಯ ಹುಟ್ಟ್ಯಾರ, ಅವರು ಅನ್ನ ತಿಂತಾರೆ. ಯಾಕೆ ನಿಮ್ಗೆ ತಿಳಿಯಲಾಗ್ಯದ? ನೀವು ರೈತರ ಮಕ್ಕಳಿದ್ರಿ, ಖರೆ ನೀವು ನಿಜವಾಗಿ ಮಾನವಧರ್ಮ ಹುಟ್ಟಿದ್ರಿ, ತಂದೆಗೆ ಹುಟ್ಟಿದ್ರಿ ಅಂತಂದ್ರೆ ರೈತರ ಬಗ್ಗೆ ನೀವು ಕಾಳಜಿ ಮಾಡ್ತೀರಿ. ರೈತ ಈಗ ಎಲ್ಲ ಆಸೆ ಬಿಟ್ಟಾನ. ಏನು ಉಳ್ದಿದ್ದು ಸ್ವಲ್ಪ ಕಬ್ಬು ಉಳ್ದದ, ಆ ಕಬ್ಬಿಗೆ ವಿದ್ಯುತ್ದವ್ರು ಏನು ಮಾಡ್ತಾರೆ, ಮಳೆಗಾಲದಾಗ ಕರೆಂಟ್ ಕೊಡ್ತಾರೆ ಫುಲ್. ಯಾವುದೂ ಕುಂದು ಕೊರತೆ ಇಲ್ದಂಗೆ ಕೊಡ್ತಾರೆ. ಅಲ್ಲಿ ಮಳೆಗಾಲದಾಗ ಕರೆಂಟ್ ಬೇಕಾಗಿಲ್ಲ. ಈ ಬ್ಯಾಸಿಗೆ ಬಂತಂದ್ರೆ ಇಲ್ಲೊಂದೊಂದು ನೆವ ಹೇಳಿ ಅಲ್ಲಿ ಆ ಬಾಜು ಒಂದು ಹಳ್ಳಿ ಅದ, ಅವ್ರು ಆಜು ಬಾಜು ಹಳ್ಳಿದವ್ರು ಅಂಜಿಸ್ತಾರೆ, ಹೊಡೆದ್ರು ಜೈಗೆ ಅಲ್ಲಿ ಕರೆಕ್ಟ್ ಕೊಡ್ತಾರೆ.